ಮುಂದೇನಾಯಿತು ಬೇಗ ಹೇಳಿ. ಭೃಗು ಮಹರ್ಷಿಗಳು ಕುಪಿತರಾಗಿದ್ದರು. ತಮ್ಮ ಅಭಿಪ್ರಾಯವನ್ನು ಕೇಳದೆ ಮನು ಮಹಾರಾಜನ ಆಹ್ವಾನವನ್ನು ಸ್ವೀಕರಿಸಿದ್ದು ಅವರನ್ನು ಕೆರಳಿಸಿತು. ಮನ್ನಿಸಿರಿ ಶಿವರ್ಯ, ನಿಮ್ಮ ತಪಶಕ್ತಿಯಿಂದ ನೀವು ಎಂತಹ ಪ್ರಳಯವನ್ನಾದರೂ ಎದುರಿಸಬಲ್ಲಿರಿ. ನಿಮಗೆ ಯಾರ ಸಹಾಯದ ಅಗತ್ಯವೂ ಇಲ್ಲವೆಂದು ನಾನು ಬಲ್ಲೆ. ತಮ್ಮಲ್ಲಿಯೂ ವಿನಮ್ರನಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದಯಮಾಡಿ ನನ್ನ ಕೋರಿಕೆಯನ್ನು ಮನ್ನಿಸಿ ಮಹಾನೌಕೆಗೆ ಆಗಮಿಸಿ. ನೀವು ವಿಷ್ಣುವಿನ ಸಂದೇಶವಾಹಕರಾಗಿ ಆಹ್ವಾನಿಸುತ್ತಿದ್ದೀರೋ ಅಥವಾ ಓರ್ವ ಮಹಾರಾಜನಾಗಿ ಆಹ್ವಾನಿಸುತ್ತಿದ್ದೀರೋ? ನಾನು ಒಬ್ಬ ರಾಜನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ ಋಷಿವರ್ಯ. ನನಗೆ ವಹಿಸಲಾದ ಜವಾಬ್ದಾರಿಯನ್ನು ನಿರ್ವಹಿಸಲು ನನಗೆ ನಿಮ್ಮ ಸಹಕಾರದ ಅಗತ್ಯವಿದೆ. ಭೃಗು ಮಹರ್ಷಿಗಳೇ, ನಿಮ್ಮಂತೆಯೇ ನಾನು ಪರಬ್ರಹ್ಮನ ಮಾನಸ ಪುತ್ರನೇ ಅಲ್ಲವೇ? ನಾನು ನಿಮ್ಮ ಸಹೋದರನಲ್ಲವೇ? ಈ ಸಹೋದರನ ಪ್ರಾರ್ಥನೆಯನ್ನು ತಿರಸ್ಕರಿಸುವಿರೇ? ಮನು ಮಹಾರಾಜ, ನಿಮ್ಮ ಆಹ್ವಾನವನ್ನು ನಾನು ಸ್ವೀಕರಿಸುತ್ತೇನೆ. ಆದರೆ ಆ ವಿಷ್ಣು ಕರೆಯುತ್ತಿದ್ದಾರೆ ಎಂದಲ್ಲ, ನನ್ನ ಸಹೋದರ ಕರೆಯುತ್ತಿದ್ದಾರೆ ಎಂದು ನಾನು ಮಹಾನೌಕೆಗೆ ಬರುತ್ತೇನೆ. ಪುರೋಹಿತರೆ, ಬೇಗ ಬನ್ನಿ, ಬಾಗಿಲು ಮುಚ್ಚೋಣ. ಇದೆಲ್ಲಿ ಬಂದು ಸೇರಿಕೊಂಡೆವು ನಾವು? ಹೊರಗೆ ಇದ್ದಿದ್ದರೆ ಯಾವುದಾದ್ರೂ ಸುರಕ್ಷಿತ ಜಾಗವನ್ನು ಹುಡುಕಿಕೊಂಡು ಹೋಗಬಹುದಿತ್ತು. ಈಗ ಈ ನೌಕೆ ಮಗುತ್ತಿದ್ದರೆ ನಮಗೆ ಸಾವೇ ಗತಿ. ಹೌದು, ಸರಿಯಾಗಿ ಸಿಕ್ಕಿ ಹಾಕಿಕೊಂಡೆವು. ಇದರಿಂದ ಮನು ಮಹಾರಾಜ, ಈಗ ನೀವೇ ನಮ್ಮನ್ನು ಕಾಪಾಡಬೇಕು. ನೀವು ಧೈರ್ಯವಾಗಿರಿ.
ಈ ನೌಕೆ ಸಂಪೂರ್ಣ ಸುರಕ್ಷಿತವಾಗಿದೆ. ಆ ಭಗವಂತ ನಮ್ಮನ್ನು ಕಾಪಾಡುತ್ತಾನೆ. ಎಲ್ಲರೂ ಭಗವಂತನನ್ನು ಪ್ರಾರ್ಥಿಸೋಣ. ನಮ್ಮ ರಕ್ಷಣೆಗೆ ಸ್ವಯಂ ಭಗವಂತನೇ ಬರುತ್ತಿರುವನು. ಮತ್ಸ್ಯಾವತಾರಿಯ ಆಗಮನವಾಗುತ್ತಿದೆ. ಭಗವಂತನಿಗೆ ಜಯವಾಗಲಿ, ಜಯವಾಗಲಿ. ಮತ್ಸ್ಯಾವತಾರಿ ಮಹಾವಿಷ್ಣುವಿಗೆ ಜಯವಾಗಲಿ, ಜಯವಾಗಲಿ. ಕೊಟ್ಟ ಮಾತಿನಂತೆಯೇ ಈ ನೌಕೆಯನ್ನು ಸುರಕ್ಷತೆಯ ಸ್ಥಳಕ್ಕೆ ಎಳೆದೊಯ್ಯಲು ವಾಸುಕಿ ದೇವನು ಬಂದೇ ಬಿಟ್ಟನು. ನೌಕೆಯು ಶಾಂತವಾಗಿ ತೇಲುತ್ತಿರುವುದನ್ನು ನೋಡಿದರೆ ಸದ್ಯಕ್ಕೆ ನೌಕೆಯು ಮುಳುಗುವ ಭಯವಿಲ್ಲವೆಂದು ನಮಗನಿಸುತ್ತಿದೆ. ಇದು ಸಾಧ್ಯವಾಗಿರುವುದು ಸಾಕ್ಷಾತ್ ಆ ಶ್ರೀಮನ್ನಾರಾಯಣನ ಮತ್ಸ್ಯಾವತಾರದ ಮಹಿಮೆಯಿಂದ. ಆ ಶ್ರೀಹರಿಯನ್ನು ಅದೆಷ್ಟು ಕೊಂಡಾಡಿದರೂ ಸಾಲದು. ಭರವಸೆ ಇಡೋಣ. ಉಳುಗದಂತೆ ರಕ್ಷಣೆ ಮಾಡಿದ ಆ ಪರಮಾತ್ಮನು ದಡ ಸೇರಿಸುವ ಕೃಪೆಯನ್ನು ತೋರದೇ ಇರಲಾರ. ನಾವೆಷ್ಟು ರಾಜ್ಯವಾಳಿದರೇನು, ಎಷ್ಟು ಮಹಲು ಕಟ್ಟಿದರೇನು, ಆ ಪ್ರಕೃತಿ ಮಾತೆಯ ಮುಂದೆ ನಾವೆಲ್ಲರೂ ಅಂಬೆಗಾಲಿಡುವ ಹಸುಳೆಗಳೇ. ಆಕೆ ಮುನಿದಳೆಂದರೆ ಮುಗಿಯಿತು. ಈ ಪ್ರಳಯದಿಂದಾಗಿ ಇಡೀ ಪೃಥ್ವಿಯೇ ಹೋಯಿತು ನೋಡು. ಮನು ಮಹಾರಾಜ, ಮಹರ್ಷಿಗಳೇ, ಹುಟ್ಟಿನೊಂದಿಗೆ ಸಾವು, ಸೃಷ್ಟಿಯೊಂದಿಗೆ ವಿನಾಶ. ಇದೇ ಜಗದ ನಿಯಮ. ಭಯ ಎಂಬ ಬಂಧನದಲ್ಲಿ ಸಿಲುಕಿಕೊಳ್ಳದೆ ನಾಳಿನ ನಂಬಿಕೆಯೊಂದಿಗೆ ಮುನ್ನಡೆಯುವುದೇ ಬದುಕು. ಈ ಸೃಷ್ಟಿಯ ಪುನರ್ನಿರ್ಮಾಣಕ್ಕೆ ತಾವು ಪಡುತ್ತಿರುವ ಪರಿಶ್ರಮವನ್ನು ನಾನು ಎಷ್ಟು ಪ್ರಶಂಸಿಸಿದರೂ ಸಾಲದು. ಈ ಭೂಮಿ ನಿಮ್ಮ ಪರಿಶ್ರಮವನ್ನು ಚಿರಕಾಲ ಸ್ಮರಣೆಯಲ್ಲಿರಿಸಿಕೊಂಡಿರುತ್ತದೆ. ಹಾಗೆಯೇ ನಾವಿಬ್ಬರೂ ಒಂದೇ ತಂದೆಯ ಮಕ್ಕಳು ಎಂದು ಹೇಳಿಕೊಳ್ಳುವುದಕ್ಕೆ ನನಗೆ ಹೆಮ್ಮೆ ಎನಿಸುತ್ತದೆ. ನಿಮ್ಮಂತಹ ಸರ್ವಶ್ರೇಷ್ಠ ಜ್ಞಾನಿಗಳ ಬಾಯಿಂದ
ಸಹೋದರನೆಂದು ಕರೆಸಿಕೊಳ್ಳುವುದು ನನ್ನ ಸೌಭಾಗ್ಯವೆಂದೇ ಭಾವಿಸುತ್ತೇನೆ. ತಮ್ಮ ಇಚ್ಛೆಯಂತೆ ನಡೆಯುತ್ತೇನೆ. ಈಗ ಮರುಸೃಷ್ಟಿಯಾಗಲಿರುವ ಈ ಭೂಮಿಯಲ್ಲಿ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯಲಿ ಎಂದು ನಾನು ಆಶೀರ್ವದಿಸುತ್ತೇನೆ. ಹಾಗೆಯೇ ಎಂತಹ ಕಷ್ಟ ಕಾಲದಲ್ಲಾದರೂ ಆಳುವ ದೊರೆ ಅಳುಕಬಾರದು ಎಂಬ ಮಾತಿಗೆ ಸಾರ್ವಕಾಲಿಕ ಮಾದರಿಯಾಗಿ ನೀವು ನಿಲ್ಲುವಿರಿ ಎಂದು ನಿಮಗೆ ನಾನು ಆಶೀರ್ವದಿಸುತ್ತೇನೆ. ಅಬ್ಬಾ, ನಿಮ್ಮ ಕಥೆಯು ಸುಖಾಂತ್ಯದ ಘಟ್ಟ ತಲುಪಿದ್ದು ನಿರಾಳವಾಯಿತು. ನಮ್ಮ ತಂದೆಯವರನ್ನು ಖಳನಾಯಕನಂತೆ ಬಿಂಬಿಸುತ್ತಾ ಕೊನೆಗೆ ಹೃದಯವಂತರಾಗಿ ತಿರುವು ನೀಡಿದಿರಿ. ಸರಿ, ಮುಂದೇನಾಯಿತು ಹೇಳಿ? ಭಗವಂತನಿಗೆ ಜಯವಾಗಲಿ. ಭಗವಂತನಿಗೆ ಜಯವಾಗಲಿ. ಭಗವಂತನಿಗೆ ಜಯವಾಗಲಿ. ಭಕ್ತವತ್ಸಲ ಶ್ರೀಮನ್ನಾರಾಯಣ ಮಹಾವಿಷ್ಣುವೇ, ತಮ್ಮ ಕೃಪಾ ಕಟಾಕ್ಷದಿಂದ ನಮ್ಮೆಲ್ಲರಿಗೂ ಮರುಜನ್ಮ ಲಭಿಸಿದಂತಾಗಿದೆ. ನೀನೇ ತಂದೆ, ನೀನೇ ಬಂಧು, ನೀನೇ ನಮಗೆ ಸರ್ವಸ್ವ. ನಿನ್ನ ಕೃಪೆಯಿಂದ ಈ ಸೃಷ್ಟಿ ಮರುಜೀವ ತಳೆಯಲು ಅನುಗ್ರಹಿಸು ಪ್ರಭುವೇ, ಅನುಗ್ರಹಿಸು. ವಿಷ್ಣುಕ್ಕೆ ಜಯ. ವಿಷ್ಣುವಿಗೆ ಜಯವಾಗಲಿ. ಮನು ಮಹಾರಾಜ, ನಿಮ್ಮ ಜೀವನ ಪ್ರೀತಿ ಸೃಷ್ಟಿಯ ಹೊಸ ಬದುಕಿನೆಡೆಗೆ ನಿಮ್ಮನ್ನು ಕರೆದುಕೊಂಡು ಬಂದಿದೆ. ನಿಮ್ಮಿಂದ ಮತ್ತೆ ಭೂಮಿಯ ಮೇಲೆ ಹೊಸ ಮನ್ವಂತರದ ಪ್ರಾರಂಭವಾಗಬೇಕಾಗಿದೆ. ಸಕಲವನ್ನು ಸತ್ಯದ ಮಾರ್ಗದಲ್ಲಿ ಕರೆದೊಯ್ಯುವ ಮಹತ್ತರವಾದ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಮನು ಎಂಬ ನಿಮ್ಮಿಂದ ಪ್ರಾರಂಭವಾಗುವ ಸೃಷ್ಟಿಯ ಹೊಸ ಪೀಳಿಗೆಯನ್ನು ಮಾನವರು ಎಂದು ಗುರುತಿಸುವಂತಾಗಲಿ. ಭೂಮಿಯ ಮೇಲೆ ಮಾನವರಿರುವವರೆಗೂ ನಿಮ್ಮ ಹೆಸರು ಆ ಚಂದ್ರಾರ್ಕವಾಗಿರಲಿ. ಧನ್ಯೋಸ್ಮಿ ದೇವ,
ಧನ್ಯೋಸ್ಮಿ. ಈ ದೇಹದಲ್ಲಿ ಉಸಿರಿರುವವರೆಗೂ ತಮ್ಮ ಇಚ್ಛೆಗೆ ಚ್ಯುತಿ ಬರದಂತೆ ನಡೆಯುತ್ತೇನೆ ಪ್ರಭು, ನಡೆದುಕೊಳ್ಳುತ್ತೇನೆ. ಸೃಷ್ಟಿಯ ಪುನರ್ನಿರ್ಮಾಣದ ಕಾರ್ಯ ಪ್ರಾರಂಭವಾಯಿತು. ಮನುಕುಲ, ಪಶು, ಪಕ್ಷಿಗಳು ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಮರಳಿ ತಮ್ಮ ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದವು. ಒಂದು ಸುಂದರ ನವಯುಗದ ನಿರ್ಮಾಣದ ಕಾರ್ಯ ಆರಂಭವಾಯಿತು. ಅದ್ಭುತ, ಪರಮಾದ್ಭುತ. ನಿಮ್ಮನ್ನು ಎಷ್ಟು ಹೊಗಳಿದರೂ ಸಾಲದು. ಕತೆ ಹೇಳುವುದರಲ್ಲಿ ತಾವು ನಿಸ್ಸೀಮರು. ನಮ್ಮ ತಂದೆಯ ಆಶ್ರಮಕ್ಕೆ ಒಬ್ಬರಿಗಿಂತ ಒಬ್ಬರು ನಿಪುಣ ಕಥಾವಾಚಕರು ಬರುತ್ತಾರೆ. ಆದರೆ ತಮ್ಮಷ್ಟು ಸುಂದರವಾಗಿ, ಸುಲಲಿತವಾಗಿ ಭ್ರಮಾಲೋಕವನ್ನೇ ಸೃಷ್ಟಿಸುವ ಅಪ್ರತಿಮ ಕತೆಗಾರರನ್ನು ನಾನು ಇದುವರೆಗೂ ನೋಡಿಯೇ ಇರಲಿಲ್ಲ. ನಿಮ್ಮ ಕತೆಯನ್ನು ಕೇಳುತ್ತಾ ನಾನಂತೂ ಕಳೆದು ಹೋಗಿಬಿಟ್ಟಿದ್ದೆ. ನೈಜವಾಗಿ ಘಟಿಸಿದ ಘಟನೆಯನ್ನು ಸ್ವಯಂ ವೀಕ್ಷಿಸಿದ ಅನುಭೂತಿಯಾಯಿತು ನನಗೆ. ಅದ್ಭುತ, ನಿಜಕ್ಕೂ ಅದ್ಭುತ. ಆದರೆ ನನ್ನ ಸಹೋದರ ಶುಕ್ರಾಚಾರ್ಯ ಆಗಮಿಸಿದಾಗ ತಾವು ಎಲ್ಲಿ ಹೋಗಿದ್ದೀರಿ ಎಂದು ಪ್ರಶ್ನಿಸಿದ್ದಕ್ಕೆ ನಾನು ಮತ್ಸ್ಯನಾಗಿದ್ದೆ ಎಂದಿರಿ. ಹಾಗೆ ಮುಂದುವರೆದು ಪ್ರಳಯದ ಕತೆ ಕೂಡ ಹೆಣೆದು ಬಿಟ್ಟಿರಿ. ಮೀನಿನ ಆಕಾರ ದೊಡ್ಡದಾಗಿ ಬೆಳೆಯುತ್ತಾ ಹೋಯಿತು ಎಂದಿರಿ. ಜೊತೆಗೆ ನನ್ನ ತಂದೆ ಭೃಗುಮುನಿಯವರನ್ನು ನಿಮ್ಮ ಕತೆಗೆ ಸೇರಿಸಿದಿರಿ. ಆದರೆ ಇವರೆಲ್ಲರ ನಡುವೆ ನಾನೇನಾದೆ? ನನ್ನ ತಂದೆಯ ಜೊತೆಗೆ ನಾನು ಕತೆಯೊಳಗೆ ಇರುವುದೇ ಆದರೆ ನೀವೇಕೆ ನನ್ನ ಬಗ್ಗೆ ಏನು ಹೇಳಲೇ ಇಲ್ಲವಲ್ಲ? ಘಟಿಸಿದ ಪ್ರತಿಯೊಂದು ಘಟನೆಯು ಕೆಲ ಸಮಯದ ಬಳಿಕ ಕೇಳುಗರಿಗೆ ಕಾಲ್ಪನಿಕವೆಂದೇ ಭಾಸವಾಗುತ್ತದೆ. ಆದರೆ ನಾನು ನಿಮಗೆ ಹೇಳಿದ್ದು ಸತ್ಯಕತೆ. ಈಗಲೂ ನಿಮ್ಮ ಸ್ಮರಣೆಗೆ ಯಾವುದೂ ಬರುತ್ತಿಲ್ಲವೇ?